ಬಹುಶಃ 1994ರಲ್ಲಿ ಕುಣಗಲಲ್ಲಿ ಒಂದು ರೈತರ ಸಾವಾಯ್ತು. ರೈತರ ಸಾವಾದಾಗ ದೇವೇಗೌಡ ಅಪ್ಪಾಜಿಯವಾಗ ಪಾದಯಾತ್ರೆ ಮಾಡಿದ್ರು. ಬಹುಶಃ ಆ ಸಂದರ್ಭದಲ್ಲೇನು ಸೋಲೂರು ಚಿಕ್ಕಸೋಲೂರು ನಾರಸಂದ್ರ ಅಂತ ಬರ್ತದೆ ಕಡಿಗುಜ್ಜಮ್ಮ ದೇವಸ್ಥಾನ, ಅಲ್ಲಿ ನಾನು ಅವ್ರು ಬರ್ತಾ ಇದ್ರು. ಅವ್ರು ಬರ್ತಾ ಇರ್ಬೇಕಾದ್ರೆ ನೀರು ಇಟ್ಕೊಂಡು ಅವ್ರದ್ದು ಆ ಕಾಲು ಹೊತ್ತಕ್ಕೆ ಸೇವೆ ಮಾಡಕ್ ನಾನು ಕಾಯ್ಕೊಂಡು ಕೂತಿದ್ದೆ. ಆಕ್ಚುಲಿ ಯಾವಾಗ ಅವಾಗಿನ ನಾನು ಮಾಸ್ಟ್ರು, ಬಟ್ ಭಾನುವಾರ ಆದ್ರಿಂದ ರಜೆ ಇತ್ತಲ್ಲ, ಸೊ ಹಾಗಾಗಿ ನಾನು ಅವ್ರ ಸೇವೆ ಮಾಡಕ್ಕೆ. ಸೊ ಹಾಗಾಗಿ ಅವತ್ತಿಂದ ಇವತ್ತಿನವರು ಕೂಡ ಏನು ಈ ಒಂದು ನಮ್ಮ ಶಿವರಾಮಣ್ಣ ಸರ್ ಮತ್ತೆ ಸುಧಾಕರ್ ಲಾಲ್ ಸಾಹೇಬ್ರ ಜೊತೆ ಓಡಾಡ್ತಾ ಇದ್ದೆ. ಅಂತ ಸಂದರ್ಭದಲ್ಲಿ ಅವಕಾಶ ಬಂದಾಗ ಡೈರಿಯಿಂದ ಎಲ್ಲ ಈ ನಮ್ಮ ತಾಲೂಕಿನ ಮಹಾಜನತೆ ಹಾಗೂ ನಮ್ಮ ರಂಗಣ್ಣ ಇರ್ಬೋದು, ಮತ್ತೆ ಜಗದೀಶ್ ಅವರು, ನಾಗೇಗೌಡರು, ಮತ್ತೆ ನಮ್ಮ ಕುಮಾರು, ಇವರೆಲ್ಲ ಬಹಳ ಒಂದು ಪರಿಶ್ರಮದ ಫಲವಾಗಿ ಇವತ್ತು ನಿಮ್ಮೆಲ್ಲರ ಮುಂದೆ ಮಾತನಾಡ್ತಕ್ಕಂಥ ಶಕ್ತಿ ಆಗಿದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತೇನು ಪಾದಾರ್ಪಣೆ ಮಾಡಿದ್ದಾರೆ, ಹಾಗಾಗಿ ಅವರ ಪಾದ ಸ್ಪರ್ಶದಿಂದ ಈ ಒಂದು ನಮ್ಮೆಲ್ಲರ ಮನಸ್ಸಿನಲ್ಲಿ ಚೈತನ್ಯದ ಚಿಲುಮೆಯಾಗಿ ನಾವು ನೀವೆಲ್ಲ ಹೆಚ್ಚಿನ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಜೆಡಿಎಸ್ ಪಕ್ಷದ ಶಕ್ತಿಯನ್ನ ಬಲಪಡಿಸೋಣ. ಸದಾ ಈ ಒಂದು ಸೇವೆಗೆ ನಾವೆಲ್ಲ ಸಿದ್ಧರಿರ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಕೊಟ್ಗೆರೆ ಜನತೆ ಮಹಾಜನತೆ ಪರವಾಗಿ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಹಿಡಿದವರಿಗೆ ಜಯಕಾರವನ್ನು ಹಾಕ್ಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಂಬರ್ಗೆ ಮಿಸ್ ಕಾಲ್ ಕೊಡುವ ಮುಖಾಂತರ ನಮ್ಮ ಪಕ್ಷದ ಸದಸ್ಯತ್ವವನ್ನು ತಗೊಳ್ಳಿ ಅಂತ ಹೇಳಕ್ಕೋಸ್ಕರ ಇವತ್ತು ರಾಜ್ಯವನ್ನ ಸುತ್ತೋದಕ್ಕೋಸ್ಕರ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಮೊದಲನೇ ಬಾರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಏಕೆಂದ್ರೆ 93 ವರ್ಷ ಆದ್ರೂ ಈ ರಾಜ್ಯದಿಂದ ಯಾರಾದ್ರೂ ಏಕೈಕ ಕನ್ನಡ ಪ್ರಧಾನಮಂತ್ರಿ ಆದ್ರು ಅಂದ್ರೆ ನಮ್ಮ ದೇವೇಗೌಡ ಅಪ್ಪಾಜಿ ಅವರು. ಅವ್ರ ತದನಂತರ ಕುಮಾರಣ್ಣವ್ರು ಇವತ್ತು ರಾಷ್ಟ್ರವನ್ನು ನೋಡೋದ್ರಿಂದ ನಮ್ಮಲ್ಲಿ ಯಾರು ಸಂಘಟನೆ ಮಾಡ್ತಿಲ್ಲ, ನಮ್ಮಲ್ಲೆಲ್ಲ ಕಾರ್ಯಕರ್ತರಿಗಾಗ್ಲೇ ಕುಮಾರಣ್ಣ ಎಲ್ಲ ಹೊರಟೋಗ್ಬಿಟ್ರು, ನಮ್ಮನ್ನ ಯಾರು ನೋಡ್ತಾರೆ, ನಮ್ಮನ್ನ ಯಾರು ಮಾತಾಡಿಸ್ತಾರೆ, ಇನ್ಯಾರು ಕಾಂಗ್ರೆಸ್ ಅಲ್ಲಿ ಇಲ್ಲ, ಎಲ್ಲ JDS ಅಲ್ಲಿ ಹೊರಟೋಗ್ತಿದ್ದಾರೆ, ಎಲ್ಲ ಕಾಂಗ್ರೆಸ್ ಎಲ್ಲ ಮುಳುಗೋಗ್ತಿದೆ, JDS ಮುಳುಗೋಗ್ತಿದೆ. ಇಲ್ಲ, JDS ಎಲ್ಲೂ ಮುಳುಗೋಗೋದಿಲ್ಲ. ಯೋಚನೆ ಮಾಡಿ, ಸನ್ಮಾನ್ಯ ಸುಧಾಕರ್ ಲಾಲ್ ಗೆಲ್ಲಿಸ್ಲಿಲ್ವಾ ಇಲ್ಲಿ ಕ್ಷೇತ್ರದಿಂದ? ಇದು JDS ನ ಭದ್ರಕೋಟೆ. ಹಾಗಾಗಿ ನಿಖಿಲ್ ಅಣ್ಣ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಅವರಿಗೆ ಮೊದಲದಾಗಿ ತುಂಬ ಧನ್ಯವಾದಗಳು ಹೇಳ್ತಾ ಸ್ವಾಗತವನ್ನು ಕೋರ್ತಾ, ನಾನು ಇವತ್ತು ಏನು ಮಹಿಳಾ ಘಟಕದ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗೋದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಕಾರಣ ಅಂತ ನಾನು ಈ ಮುಖಾಂತರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ನಾನು ಕೂಡ ರಾಜಕಾರಣದಿಂದ ಬಂದ್ರು ಕೂಡ ನನಗೆ ನಿಜವಾಗ್ಲೂ ರಾಜಕಾರಣ ಗೊತ್ತಿರ್ಲಿಲ್ಲ. ಮನೇಲಿದ್ದಂತವನ್ನ ತಂದು ಕ್ಯಾಟಗರಿ ಬಂದಂತ ಸಮಯದಲ್ಲಿ ನನ್ನ ಕಾಂಗ್ರೆಸ್ನಿಂದ ಮೆಂಬರ್ ಆದ್ರೂ ಕೂಡ ಅವತ್ತು ಇವತ್ತಿನ ನಾನು ಹೇಳಕ್ ಹೋದ್ರೆ ತುಂಬಾ ಹೆಚ್ಚಿನದಾಗಿ ಈ ಒಂದು ಏನು ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರಿದ್ದಾರೆ, ಬೆನ್ನಿಗೆ ಚೂರಿ ಹಾಕಿದಂತ ಕೆಲಸ ಮಾಡಿದಂತ ಸಮಯದಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರು ಕರೆದು ನಮ್ಮನ್ನ ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಮಾಡಿದ್ರು. ಅದಕ್ಕಾಗಿ ನಾನು ತುಂಬಾ ಋಣಿಯಾಗಿರ್ತೀನಿ ಪಕ್ಷಕ್ಕೆ ಅಂತ ಹೇಳಿ ನಾನು ಯಾವುದೇ ಒಂದು ಅಂಶಗಳನ್ನ ಒಳಗೊಡದೆ ಇವತ್ತವರೆಗಾಗಿ ಪಕ್ಷಕ್ಕೋಸ್ಕರ ನಿಯತ್ತಾಗಿ ಇದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಸನ್ಮಾನ್ಯ ನಿಖಿಲ್ ಅಣ್ಣವ್ರಿಗೆ, ಮತ್ತೆ ಈ ಕ್ಷೇತ್ರದ ನಮ್ಮ ಮಾಜಿ ಶಾಸಕರಾದ ಸುಧಾಕರ್ ಲಾಲ್ ಅವರೇ, ನಮ್ಮ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ತಿಪ್ಪೇಸ್ವಾಮಿ ಸರ್ ಅವರೇ, ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರಾದಂತ ಲಕ್ಷ್ಮೀಶ್ ಅಣ್ಣವ್ರೆ, ನಮ್ಮ ಅಧ್ಯಕ್ಷರಾದಂತ RC ಅಂಜನಪ್ಪಣ್ಣವ್ರೆ, ಈ ತಾಲೂಕಿನ ಅಧ್ಯಕ್ಷರಾದ ಕಾಮರಾಜ್ ಅಣ್ಣವ್ರೆ, ವೇದಿಕೆಯಲ್ಲಿ ಆಸೀನಂತ ಎಲ್ಲ ನಮ್ಮ ಅಭಿಮಾನಿ ಬಂಧುಗಳೇ, ತಾಯಂದ್ರೆ, ಮತ್ತೆ ನಮ್ಮ ಹಿರಿಯ ನಮ್ಮ ಅಣ್ಣ ತಮ್ಮಂದ್ರೆ, ಈಗ 2 ನಿಮಿಷ ಮಾತಾಡಿ ಅಂತ ಹೇಳಿದರೆ ನಿಖಿಲ್ ಅಣ್ಣನ ಮಾತನ್ನು ಕೇಳಕ್ಕೆ ನೀವೆಲ್ಲ ತುಂಬಾ ಕಾತರದಂದಿದ್ದೀರಾ. ಯಾಕೆ ನನಗೆ ಇದು ಹೇಳ್ಬೇಕು ಅಂತ ಆಸೆ ಇತ್ತು, ಯಾಕೆಂದ್ರೆ ಎಲ್ಲಾ ಕಡೆ ನಂಗೆ ಆಸೆ ಇತ್ತು. ಯಾಕೆಂದ್ರೆ ನಾನೊಬ್ಬ ಮಹಿಳೆ ಆಗಿ ಇವತ್ತು ನಾವಿಲ್ಲಿ ನಿಂತ್ಕೋತೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು. ನಮ್ಗೆ ರಿಸರ್ವೇಶನ್ ಕೊಡದೆ ಹೋಗಿದ್ರೆ ನಾನಾಗ್ಲಿ ಸುಧಾಕರ್ ಅವರು ಇಲ್ಲಿ ಬಂದು ಕೂತ್ಕೊಳ್ಳೋಂತ ಪ್ರಮೇಯ ಇರ್ತಿರ್ಲಿಲ್ಲ. ಯಾಕೆಂದ್ರೆ ರಿಸರ್ವೇಶನ್ ಬಂದಿದ್ದಿಂದ ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಇವತ್ತು ಇನ್ನೂ ಒಂದು ಹೆಜ್ಜೆ ಹೋಗಿ ಮೊನ್ನೆ ಕುಮಾರಣ್ಣವರು ಮತ್ತೆ ದೇವೇಗೌಡ ಅಪ್ಪಾಜಿ ಅವರು ಮೊನ್ನೆ ಬೆಂಗಳೂರು ನಡೆದಂತ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, 70 ರಿಂದ 80 ಜನ ಹೆಣ್ಮಕ್ಳು ಕೂಡ ನಮ್ಮಲ್ಲಿ ನಮ್ಮ ಪಕ್ಷದಿಂದ ಆಯ್ಕೆ ಆಗ್ಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ಕುಮಾರಣ್ಣವರು ಕೂಡ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಯಾರು ಕೂಡ ಗೊಂದಲದಲ್ಲಿ ಇರಬೇಡಿ. ನಾವು ಆ ಪಕ್ಷದಲ್ಲಿ ಇದ್ರೂ ಕೂಡ ನಾವು ನಮ್ಮ ಕ್ಷೇತ್ರ ಉಳಿಸ್ಕೊಳಕ್ ಏನ್ ಬೇಕು ಅದನ್ನ ಮಾಡ್ತೀವಿ, ನೀವು ಅಲ್ಲಿ ಸದೃಢವಾಗಿ ಪಕ್ಷ ಕಟ್ರಿ ಅನ್ನೋ ಮಾತನ್ನ ಎಚ್ಚರಿಕೆಯಿಂದ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಅವರ ಅನುಯಾಯಿಗಳಾಗಿ ನಾವು ಅದನ್ನ ಅತ್ಯಂತ ಯಶಸ್ವಿಯಾಗಿ ಅವರನ್ನ ನಾವು ಗೆಲ್ಲಿಸಿದ್ರೆ ಕುಮಾರಣ್ಣ ನೆಕ್ಸ್ಟ್ 28ಕ್ಕೆ ಮುಖ್ಯಮಂತ್ರಿಯಾಗಿ ನಾವು ಈ ರಾಜ್ಯದಿಂದ ನೋಡ್ಬೋದು ಅಂತ ನಮ್ಮ ಆಸೆ ಇದೆ. ಯಾಕೆಂದ್ರೆ ಈಗಾಗಲೇ ದರಿದ್ರ ಸರ್ಕಾರದಲ್ಲೆಲ್ಲ ನೋಡ್ತಿದ್ರೆ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಯಾರು ಕೂಡ ಅವ್ರ ಪಕ್ಷದ ಅವರೇ ಬೈಯುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಅದೇ 20 ತಿಂಗಳು ಕೊಟ್ಟಂತ ಕುಮಾರಣ್ಣ ಸರ್ಕಾರ ಯಾರು ವಿರೋಧ ಮಾಡ್ತಿಲ್ಲ. ವಿರೋಧ ಪಕ್ಷದವ್ರು ಕೂಡ ನಮ್ಮನ್ನ ಹೆಮ್ಮೆ ಪಡ್ತಿದ್ರು ಕುಮಾರಣ್ಣನ್ ಕಂಡ್ರೆ, ಯಾರು ಕುಮಾರಣ್ಣನ ಬಗ್ಗೆ ಹಗುರವಾಗಿ ಮಾತಾಡ್ತಿರ್ಲಿಲ್ಲ. ಇವತ್ತು ರಾಷ್ಟ್ರ ನೋಡಕ್ ಹೋಗಿದ್ರಿಂದ ಅವರ ಕುಡಿಯಾಗಿ ಮೂಲೆ ತಲೆಮಾರಾಗಿ ನಿಖಿಲ್ ಅಣ್ಣ ನಮ್ಗೆ ಎಲ್ರಿಗೂ ಬೆಳಕಾಗಿ ಬಂದಿದ್ದಾರೆ. ಹಾಗಾಗಿ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ JDS.